ನೋಡಿ, ಒಂದು ಅಲ್ಪಸಂಖ್ಯಾತರಿಗೆ ಮೀಸಲಾತಿ ಅಂತ ಏನಾದ್ರು ಹೇಳಿದೆಯಾ? ಮೀಸಲಾತಿ ಹಿಂದುಳಿದ ವರ್ಗ, ಪ್ರವರ್ಗ, 2A, 2B ಈ ಎಲ್ಲದಕ್ಕೂ ಕೂಡ ಇವತ್ತು ಮೀಸಲಾತಿ ಸಿಗ್ತದೆ. ಅದರ ಅರ್ಥ ಹಿಂದುಳಿದ ವರ್ಗದಲ್ಲಿ ಯಾರ್ಯಾರಿದ್ದಾರೆ? ಉಪ್ಪಾರ, ಕುಂಬಾರ, ಕಮ್ಮಾರ, ಕುರುಬ, ಮುಸಲ್ಮಾನ, ಹೀಗೆ ಲಿಂಗಾಯತರಲ್ಲೂ ಕೆಲವೊಂದು ಸಬ್ಸೆಕ್ಟ್ ಇದಾವೆ, ಗಾಣಿಗರು, ಇವೆಲ್ಲರಿಗೂ ಕೂಡ 2A ಬರ್ತಾರೆ. ಇನ್ನೂ ಬೇರೆ ಬೇರೆ ಜನ 2A ಬರ್ತಾರೆ. ಅವರೆಲ್ಲರಿಗೂ ಕೂಡ ಸಿಗ್ತದೆ. ಅಲ್ಲ ಹೇಳಿದ್ರೆ ಬರೀ ಮುಸ್ಲಿಂ ಆಗ್ತಾ ಇರ್ತಾರ? ನಿಮ್ಗೆ ಕಾಮಣಿ ಆಗಿದೆ, ಬರೀ ಹಳದಿ ಕಾಣ್ತದೆ ಎಲ್ಲನೂ. ಬರೀ ನಾನು ಹೇಳ್ತಾ ಇರೋದು ಹಿಂದುಳಿದ ವರ್ಗ ಅಂದಮೇಲೆ ಎಲ್ಲರಿಗೂ ಬರ್ತದೆ. ಪ್ರವರ್ಗ 2A, 2B ಇದೇನೋ ಇದಲ್ಲ, ಇದರಲ್ಲಿ ಕುರುಬ ಸಮೂಹ ಕಮ್ಯುನಿಟಿ ಬರ್ತದೆ, ಇಲ್ಲಾಂದ್ರೆ ಉಪ್ಪಾರ ಕಮ್ಯುನಿಟಿ ಬರ್ತದೆ, ಕುಂಬಾರ, ಕಮ್ಮಾರ, ಬಹಳಷ್ಟು ಸಮುದಾಯಗಳು ಬರ್ತಾವೆ. ಅದರಲ್ಲಿ ಬಲಿಜರು ಬರ್ತಾರೆ, ಇನ್ನೂ ಅನೇಕ ಸಮುದಾಯಗಳು ಬರ್ತವೆ. ಲಿಂಗಾಯತರಲ್ಲಿ ಕೆಲವೊಂದು ಸಬ್ಸೆಕ್ಟ್ 3-4 ಸಬ್ಸೆಕ್ಟ್ 2A ಬರ್ತವೆ, 2B ಬರ್ತವೆ. ಹೇಳ್ಬಿಡ್ಲಲ್ಲ, ಇವತ್ತು ಬಂದಿದಾರಲ್ಲ ಯತ್ನಾಳವ್ರು, ತಪ್ಪಿಸಿದ್ರ ಬಂದಿದಾರ ಇಲ್ಲ ಇವತ್ತು? ನೋಡಿದ್ರ? ಬಂದಿದ್ರೆ ಹೇಳಿ. ಮತ್ತೆ ಹೊರಗಡೆ ನಾ ಸದನದಲ್ಲಿ ಹೇಳ್ತೀನಿ ಅನ್ನೋದು ಸುಮ್ಮನೆ ಗಾಳಿಯಲ್ಲಿ ಗುಂಡುಡಿದ್ ಬೇಡ. ತಾಕತ್ತಿದ್ರೆ ಯತ್ನಾಳವ್ರಿಗೂ ಹಿಂದೆ ಈಗಲೇ ಅವ್ರ ಹೊತ್ತು ಸಹ ಹೆಸರುಗಳನ್ನು ಬಹಿರಂಗಪಡಿಸ್ತಾರೆ. ಅದಕ್ಕೆ ಈಗ ಹೇಳಲ್ಲ, ಅವ್ರು ಹೇಳಿದಾರಲ್ಲ, ಹೇಳಿ. ಅವ್ರು ಬಹಳ ಹೇಳ್ತಾರೆ, ಎಲ್ಲಾ ಪಕ್ಷದೂ ಹೇಳ್ತಾರೆ. ತಮ್ಮ ಪಕ್ಷದಲ್ಲಿ ಯಾರ್ಯಾರು ನೋಡಿದಾರೆ ಹೇಳ್ತಾರೆ. ಯತ್ನಾಳವ್ರು ನಮ್ಮ ಜಿಲ್ಲೆಯವ್ರಲ್ಲ, ನಮ್ಗೆ ಗೊತ್ತಿದೆ. ಸಂಪೂರ್ಣವಾಗಿ ಹೇಳ್ಬಿಡ್ಲಿ ಒಂದೆಲ್ಲಾನು. ಯಾರ್ಯಾರು ಕೇಂದ್ರ ಸಚಿವರು ಭಾಗಿಯಾಗಿದ್ದಾರೆ, ಯಾರ್ಯಾರು ಅವರ ಸ್ನೇಹಿತರು ಭಾಗಿಯಾಗಿದ್ದಾರೆ, ಮಾಜಿ ಶಾಸಕರುಗಳು, ಯಾರ್ಯಾರು ನಮ್ಮವ್ರು ಯಾರಾಗಿದ್ರು ಅದನ್ನು ಹೇಳಿ. ಮುಕ್ತ ಆಹ್ವಾನ ಕೊಡ್ತೀವಿ, ಸವಾಲ್ ಹಾಕ್ತೀವಿ ಅವ್ರಿಗೆ. ನಾವು ಹಾಕಿ ಕೊಡಿ ಹೇಳಿ ಅಂತ. ನನಗೆ ಗೊತ್ತಿಲ್ಲ, ಅವ್ರು ಯತ್ನಾಳವ್ರು ಹೇಳ್ಬೇಕು. ನೋಡಿ, 3 ಹೆಸರುಗಳನ್ನ ನಾವು ಕಳಿಸಿದೀವಿ. ಈಗ ನಾವು ಅಧಿವೇಶನ ನಂತರ ಈಗ ನಾವು ಕೂಡ ಡೆಲ್ಲಿಗೆ ಭೇಟಿಯಾಗಿ ನಾವು ಏರ್ಪೋರ್ಟ್ ಅಥಾರಿಟಿ ಬಂದು ಅದನ್ನ ವಿಸಿಟ್ ಮಾಡಬೇಕಾಗ್ತದೆ. ವಿಸಿಟ್ ಮಾಡಿ ಸೈಟ್ ಅಪ್ರೂವಲ್ ಮಾಡ್ತಾರೆ. ಇದು ಯೋಗ್ಯದಂತ ಅಷ್ಟೇನೆ. ಅವ್ರ ರೋಲು ಬರೇ ಸೈಟು ಇದು ಸರಿಯಾಗಿದೆ, ಇಲ್ಲಿ ಆಗ್ಬಹುದು ಅಂತ ಹೇಳಿ. ಇನ್ನು ಉಳಿದ ತದನಂತರ ನಾವು ರಾಜ್ಯ ಸರ್ಕಾರ ನಿರ್ಣಯ ಬೇಕು. ಫಿಸಿಬಿಲಿಟಿ, ವಯಬಿಲಿಟಿ, ಈ ಎಲ್ಲಾ ಮಾನದಂಡಗಳು ನಮಗೆ ಎಲ್ಲಿ ಬೇಕು ಅದೆಲ್ಲವೂ ಕೂಡ ನಾವು ರಾಜ್ಯ ಸರ್ಕಾರ ನಿರ್ಧಾರ ಮಾಡಬೇಕಾಗ್ತದೆ. ಒಂದು ದೊಡ್ಡ ಇದು ಗೊತ್ತಿದೆ, ಮಲ್ಮಂಗಲ ಟು ನಿಮ್ಮ ಹಾಸನ್ ರೋಡ್, ಕುಣಿಗಲ್ ರೋಡ್ ಏನಿದೆಯಲ್ಲ, ಅದು ಸುಮಾರು 35 ಕಿಲೋಮೀಟರ್ ಆಗುತ್ತೆ ಸೆಂಟ್ರಲ್ ವಿಧಾನಸೌಧದಿಂದ. 35-38 ಕಿಲೋಮೀಟರ್. ಇನ್ನೊಂದು ಕನಕಪುರ ರಸ್ತೆ ಮೇಲಿದೆ. ಕನಕಪುರ ರಸ್ತೆ ಯಾಕಂದ್ರೆ ಬಿಡದಿ ಮತ್ತು ಇದು ಮತ್ತೆ ಬಹಳ ದೂರ ಆಗ್ತಾ ಇತ್ತು. ಕನಕಪುರ ರಸ್ತೆದಲ್ಲಿ ನಾನೇ ಸ್ವತಃ ಇದನ್ನು ಹಾಕೊಂಡು, ಅದು ಕನಕಪುರ ರಸ್ತೆ ಮೇಲೆ ಏನಿದೆ ಅಂದ್ರೆ 5 ಕಿಲೋಮೀಟರ್ ಮೆಟ್ರೋ ಕನಕಪುರ ರಸ್ತೆ ಬರ್ತದೆ, 5 ಕಿಲೋಮೀಟರ್ ಮೆಟ್ರೋ ಬರ್ತದೆ, 10 ಕಿಲೋಮೀಟರ್ ನೈಸ್ ಬರ್ತದೆ, ಇನ್ನೊಂದು ಕಡೆ ಮೈಸೂರು ಎಕ್ಸ್ಪ್ರೆಸ್ ವೇ ಕನೆಕ್ಟ್ ಆಗುತ್ತೆ. ಸೊ ಹೀಗಾಗಿ ಎರಡೂ ಸೈಟ್ ಕನೆಕ್ಟಿವಿಟಿ, ಮೆಟ್ರೋ ಕನೆಕ್ಟಿವಿಟಿ, ರೋಡ್ ಕನೆಕ್ಟಿವಿಟಿ, ಮತ್ತು ನಮಗೆ ಡಿಸ್ಟೆನ್ಸ್ 50 ಕಿಲೋಮೀಟರ್ಸ್ ನಾವು ಇಟ್ಕೊಂಡಿದ್ದೀವಿ. ಯಾಕಂದ್ರೆ ಬಹಳ ದೂರ ಆದ್ರೆ ಯಾರು ಬರೋದಿಲ್ಲ. ಇವತ್ತು ನಾವು ಸಿರಾದಲ್ಲಿ ಮಾಡಿದೀವಿ, ಚಿತ್ರದುರ್ಗದಲ್ಲಿ ಮಾಡಿದೀವಿ, ಎಲ್ಲೋ ಒಂದ್ ಕಡೆ ಮಾಡಿದ್ರೆ ಬರೋದಿಲ್ಲ. 50 ಕಿಲೋಮೀಟರ್ ಅಲ್ಲಿ, ಯಾಕಂದ್ರೆ ನಾವು ಬರೀ ಜಾಗ ಕೊಡ್ತೀವಿ ಅವ್ರಿಗೆ. ಜಾಗ ಕೊಟ್ಟ ಮೇಲೆ ಇವತ್ತು ಸಹ ಮಾಡೋರು ಬರ್ಬೇಕಲ್ಲ, ಇನ್ವೆಸ್ಟ್ ಮಾಡೋರು ಏರ್ಪೋರ್ಟ್ ನಲ್ಲಿ. ಅದು ಬಾಯಲ್ ಇರ್ಬೋದು, ಅದಾನಿ ಇರ್ಬೋದು, ಅಂಬಾನಿ ಇರ್ಬೋದು, ಟಾಟಾಸ್ ಇರ್ಬೋದು, ಯಾರೇ ಇರ್ಬೋದು ಸರ್. ಅವ್ರು ಬಂದು ಅಲ್ಲಿ ಸಹ ಅವ್ರಿಗೆ ಫಿಸಿಬಿಲಿಟಿ ಆಗ್ಬೇಕಾಗ್ತದೆ. ಅಲ್ಲಿ ಪ್ಯಾಸೆಂಜರ್ ಬರ್ತಾರೆ ಹೆಂಗೆ, ಬೆಂಗಳೂರು ಹತ್ರ ಇದೆ ಹೆಂಗಿದೆ, ಕನೆಕ್ಟಿವಿಟಿ ಇದೆ ಹೆಂಗೆ, ಇದೆಲ್ಲವನ್ನು ನೋಡ್ಕೊಂಡು ವಯಬಿಲಿಟಿ ನೋಡ್ಕೊಂಡು ಅವ್ರು ಬರ್ತಾರೆ. ಸುಮ್ಮನೆ ನಾವು ಎಲ್ಲ ಒಂದ್ ಕಡೆ ಜಾಗ ಕೊಟ್ಬಿಟ್ಟು ಇಲ್ಲಿ ಏರ್ಪೋರ್ಟ್ ಮಾಡಿದ್ರೆ ಮಾಡ್ತಾರೆ ಯಾರಾದ್ರು? ಜಾಗ ಕೊಡೋದು ಅಷ್ಟೇ ನಮ್ದು, ಉಳಿದಿದ್ದು ಪ್ರೈವೇಟ್ PPP ಮೇಲೆ ಅವ್ರು ಬರ್ತಾರೆ. ಭಯಂತರ. ನಾ ಯಾವ ಒತ್ತಡಕ್ಕೂ ಕೂಡ ಮನೆಯಲ್ಲ. ಮೊದಲು ಕೂಡ ಹೇಳಿದ್ದೀನಿ, ಇವತ್ತು ಈ ಬಸ್ ವಿಷಯದಲ್ಲಿ ಬಹಳ ಸ್ಪಷ್ಟವಾಗಿದ್ದೀವಿ. ಬೆಂಗಳೂರಿನ ಹಿತದೃಷ್ಟಿಯಿಂದ, ಜನರ ಹಿತದೃಷ್ಟಿಯಿಂದ, ಔದ್ಯೋಗಿಕ ಹಿತದೃಷ್ಟಿಯಿಂದ, ನಮ್ಮ ಎಕಾನಮಿ ಈ ದೃಷ್ಟಿಯಿಂದ ನಾವು ನಿರ್ಣಯ ತಗೋತೀವಿ. ಇದ್ರಾಗ ಯಾರ್ದು ಒತ್ತಾಯಕ್ಕೆ ನಾನು ಮನದಿಲ್ಲ, ಮನೆಯುವುದೂ ಇಲ್ಲ. ಆನ್ ಮೆರಿಟ್ ಅಂತ ನಾನು ಮೊದಲು ಹೇಳಿದ್ದೀನಿ, ಈಗಲೂ ಕೂಡ ಹೇಳ್ತೀನಿ. ಈ 2 ಸೈಟ್ಸ್ ನಿಮ್ಗೆ ಅನಿಸ್ತದಲ್ಲ ಮೆರಿಟ್ ಇದೆ ಅಂತ ಹೇಳಿ. ಮುಂದೆ ವಯಬಿಲಿಟಿ ಇದೆಲ್ಲಾನು ಕೂಡ ಮಾಡಿಸಿ, DPR ಡಿಟೇಲ್ ಪ್ರೊಜೆಕ್ಟ್ ರಿಪೋರ್ಟ್ ಮಾಡಿಸಿ, ಅದೆಲ್ಲ ಸ್ಟಡಿ ಅನಾಲಿಸಿಸ್ ಮಾಡಿ ನಿರ್ಧಾರ ತೆಗೆದುಕೋತೀವಿ. ಈಗ ನಾವು ನಿನ್ನೆ ಮಾತಾಡಿದ್ದೀವಿ, ನೆನ್ಬಿಟ್ಟು ಮೊನ್ನೆ ಅಧಿವೇಶನ ಮುಗಿದ ಕೂಡಲೇ ನಮ್ಮ ಸೆಕ್ರೆಟರಿ ಅವರು, ನಾವು ಇನ್ನಿತರರು ಹೋಗಿ ಕೇಂದ್ರ ವಿಮಾನಯಾನ ಸಚಿವರು ಭೇಟಿ ಆಗ್ತೀವಿ. ಭೇಟಿಯಾಗಿ ನಮ್ಮ ಕೇಂದ್ರ ಸಚಿವರಿಗೂ ಭೇಟಿ ಆಗ್ತೀವಿ. ಪ್ರಹ್ಲಾದ್ ಜೋಶಿ ಇರ್ಬೋದು, ಮತ್ತೊಬ್ಬರು ಸೋಮಣ್ಣ ಅವರು ಇರ್ಬೋದು, ಎಲ್ಲರಿಗೂ, ಕುಮಾರಸ್ವಾಮಿ ಅವರು ಎಲ್ಲರಿಗೂ ಕೂಡ ಭೇಟಿಯಾಗಿ ಎಲ್ಲರೂ ಕೂಡ ಒತ್ತಡ ತಂದು ಬೇಗ ಇನ್ಸ್ಪೆಕ್ಟ್ ಮಾಡಿ ನಮ್ಗೆ ಹೇಳಿ ಮುಂದಿನ ಕ್ರಮಗಳನ್ನು ಕೈಗೊಳ್ಳಕ್ಕೆ ಸೈಟ್ ಅಪ್ರೂವ್ ಮಾಡಿಬಿಟ್ರೆ ಯಾವ ಸೈಟ್ ಅಂತ ಆಮೇಲೆ ಮುಂದೆ ನಿರ್ಣಯ ತಗೊಳಕ್ಕಾಗ್ತದೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.